ನಾವು ಬದುಕ್ತಾ ಇರೋ ಪ್ರಪಂಚ, ನೀವು ಎಲ್ಲಿ ಬದುಕ್ತಾ ಇದ್ದೀರಾ ಆ ಪ್ರಪಂಚನೇ ಸುಳ್ಳು, ಅದಿಲ್ಲ ಅಂತ ಭ್ರಮಿಸಬೇಡಿ. ಉಪನಿಷತ್ ಹೇಳಿದೆ ಜಗನ್ಮಿಥ್ಯ ಅಂತ. ಆದರೂ ನೀವು ಬದುಕ್ತಾ ಇದ್ದೀರಲ್ವ ಈ ಪ್ರಪಂಚನ, ನೀವೇ ಭ್ರಮಿಸ್ಬಿಟ್ರೆ ಇಲ್ಲ ಅಂತ ನೀವು ವಾಸ್ತವಿಕತೆಯಿಂದ ದೂರ ಆಗ್ಬಿಡ್ತೀರ. ವಸ್ತುಸ್ಥಿತಿನಲ್ಲಿ ಇರಕ್ಕೆ ಆಗಲ್ಲ. ಅವಾಗ ಇರುವಿಕೆಯನ್ನ ನೋಡ್ಕೊಳ್ಳಿ, ಇದೀರಾ, ಇರುವಿಕೆಯನ್ನ ಇಲ್ಲ ಅಂತ ಮಾಡೋದು ಹೇಗೆ, ಇಲ್ಲವಾಗಿಸೋದು ಹೇಗೆ? ಇದೀರಾ, ಉಸಿರಾಡ್ತಾ ಇದ್ದೀರಾ, ಇರುವಿಕೆಯನ್ನ ಇಲ್ಲವಾಗಿಸಬಾರ್ದು. 300 ವರ್ಷಗಳಿಂದ ನನ್ನ ರಿಸರ್ಚ್ನಲ್ಲಿ ನಾನು ಗಮನಿಸ್ತಾ ಇರೋದು, ಈ 300 ವರ್ಷಗಳಿಂದ ಸಹಜವಾದ ಸನಾತನವಾದ ಸತ್ಯದಿಂದ ಡಿಸ್ಕನೆಕ್ಟ್ ಆಗ್ಬಿಟ್ಟಿದ್ವಿ. ಬಹಳ ಸೂಕ್ಷ್ಮವಾಗಿ ಕಾಣುತ್ತಿದ್ದು ಗಮನಿಸಿದ್ರೆ ಡಿಸ್ಕನೆಕ್ಟ್ ಆಗ್ಬಿಟ್ಟಿದ್ವಿ. ಅಂದರೆ ವಾಸ್ತವದಲ್ಲಿ ನಮಗೆ ಆ ಸಂಬಂಧ, ವಾಸ್ತವದ ಜೊತೆಗೆ ಸಂಬಂಧ ಅದು ಕಳೆದು ಹೋಗಿದೆ. ವಾಸ್ತವದ ಜೊತೆಗೆ ಬದುಕೋದನ್ನ ಸ್ಕೂಲು ಹೇಳ್ಕೊಟ್ಟಿಲ್ಲ, ಕಾಲೇಜು ಹೇಳ್ಕೊಟ್ಟಿಲ್ಲ, ಪೇರೆಂಟ್ಸು ಹೇಳ್ಕೊಟ್ಟಿಲ್ಲ. ಎಲ್ಲರೂ ಹೇಳ್ತಾ ಇದ್ದಿದ್ದೆ ಮಗು ಆದಾಗಿಂದ ನೀನು ಮುಂದೇನಾದರೂ ಆಗಬೇಕು, ನೀನು ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ನೀನು ಹಾಗಾಗಬೇಕು, ದೊಡ್ಡ ಮನುಷ್ಯರಾಗಬೇಕು, ನೀನು ಸಾಹುಕಾರ ಆಗಬೇಕು, ಹಣ ಸಂಪಾದಿಸಬೇಕು, ಫಾರಿನ್ಗೆ ಹೋಗಬೇಕು, ನೀನು ನಾಳೆ ಭವಿಷ್ಯ ನೋಡ್ಕೊ, ನೀನು ಮುಂದೆ ನೋಡ್ಕೊ ಅಂದರೆ ಹೊತ್ತು ನಮಗೆ ಪ್ರತಿ ಕ್ಷಣದ ಜೊತೆಗೆ ಬದುಕೋದನ್ನು, ವಾಸ್ತವದ ಸಂಬಂಧವನ್ನು ಹೇಳ್ಕೊಟ್ಟಿಲ್ಲದೆ ಇರೋದ್ರಿಂದ ಇವತ್ತವರೆಗೂ ಜನ ಕಳ್ಕೊಳ್ತಾ ಇರೋದು ದಿ ಬೇರನ್ನು. ವಿ ಆರ್ ನಾಟ್ ರೂಟೆಡ್ ಇನ್ ದಿ ಎಕ್ಸಿಸ್ಟೆನ್ಸ್. ಆ ಬೇರು, ಪ್ರಪಂಚ ಅನ್ನೋದು ನಾವು ಸೃಷ್ಟಿ ಮಾಡಿಕೊಂಡಿರೋದ್ರ ಬೇರು ಭುವಿನಲ್ಲಿಲ್ಲ, ಭುವಿಯಿಂದ ಕಳ್ಕೊಂಬಿಟ್ಟಿದೆ. ಭೂಮಿಯಿಂದ ಬೇರಿಲ್ಲ, ಸತ್ವ ಇಲ್ಲ. ಜೀವನ ರಚಿಸಿದ್ದೀವಿ, ನಿರ್ಮಿಸಿದ್ದೀವಿ. ಆ ಜೀವನಕ್ಕೆ ಆ ಒಳಗಡೆ ಇರೋ ಸಾರ, ಭೂಮಿನಲ್ಲಿರೋ ಸಾರ, ಆ ಸತ್ವ ಗಿಡಕ್ಕೆ ಬರೋ ಹಾಗೆ ನಮಗೆ ಅದು ಇಲ್ಲ. ಅದರಿಂದ ಪ್ರೇತ ಕಳೆ, ನಿರ್ಜೀವ, ಕಾಯಿಲೆ ಎಲ್ಲವೂ ಕೂಡ ಅಹಂಕಾರ, ಸ್ವಾರ್ಥ ಎಲ್ಲ ಹೊರಗೆ ಯಾಕಿದೆ ಅಂದರೆ ವಿ ಹ್ಯಾವ್ ಲಾಸ್ಟ್ ದಿ ರೂಟ್ ಇನ್ ದಿ ಎಕ್ಸಿಸ್ಟೆನ್ಷಿಯಲ್, ದಟ್ ವಿಚ್ ಈಸ್ ಅಟ್ ದಿ ಪ್ರೆಸೆಂಟ್ ಮೊಮೆಂಟ್. ಈ ಕ್ಷಣದಲ್ಲಿ ಬದುಕೋದು ಬಂದಿಲ್ಲ. ನಾವು ಇಲ್ಲಿ ಇದ್ದೀವಿ, ಈ ಕ್ಷಣದಲ್ಲಿ ಇಲ್ಲಿ ಇದ್ದೀವಿ. ಆದರೆ ನಾವು ಎತ್ತರದ ಸ್ತರಗಳನ್ನು, ಉನ್ನತ ಸ್ತರಗಳನ್ನು ನಾವು ಅದನ್ನು ಆಯ್ಕೆ ಮಾಡ್ತೀವಿ. ಸ್ಪಿರಿಚುಯಾಲಿಟಿ ಅನ್ನೋದು ನಮಗೆ ಆಯ್ಕೆ ಮಾಡ್ತೀವಿ. ಇದ್ರ ಇರೋಕ್ಕಿಂತ ಅದು ಉನ್ನತ ಅಂತ ಆಯ್ಕೆ ಮಾಡ್ತೀವಿ. ಆದರೆ ಈಗ ಇರೋದು ನಾವು ಉನ್ನತ ಸ್ತರಗಳಿಗೆ ಹೋಗೋದಕ್ಕೆ ಒಂದು ಮೆಟ್ಲು, ಅಥವಾ ಇದು ಬುಡ, ಇದು ಬುನಾದಿ ಗಟ್ಟಿಗಿದ್ರೆ ತಾನೇ ನಾವು ಮೇಲಕ್ಕೆ ಹೋಗೋದು. ಅಥವಾ 2 ಸ್ತರಗಳು ಇಲ್ಲ ಅನ್ಕೊಂಡ್ರೂ ಪರವಾಗಿಲ್ಲ, ನಮ್ಮಲ್ಲೇನೆ 2 ಸ್ತರಗಳಿರೋದು, ಹೊರಗಡೆ ಇಲ್ಲ. ಒಂದು ಅತೃಪ್ತ ಸ್ಥರ, ಒಂದು ತೃಪ್ತಿ ಸ್ಥರ. ಆ ತೃಪ್ತಿ ಸ್ಥರಕ್ಕೆ ಬದುಕಿದ್ರೆ ತಾನೇನೆ, ಜೀವಂತವಾಗಿ ಈ ಘಳಿಗೆ ಇದ್ರೆ ತಾನೇ ಆ ತೃಪ್ತಿ ಅನ್ನೋದು ಬರೋದು. ಪ್ರತಿಯೊಂದಕ್ಕೂ ಫೌಂಡೇಶನ್ ಬೇಕಲ್ವಾ? ಫೌಂಡೇಶನ್ ಇಲ್ಲದೆ, ತಳಪಾಯ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ನಾವು ಈಗ ಇರೋದು ಈ ಜೀವನನೇ, ನಾವು ಹೇಗಿರ್ತೀವಿ ನಾಳೆ ಅನ್ನೋದಕ್ಕೆ ತಳಪಾಯ. ಆದರೆ ಇವತ್ತು ನಾನು ಎಷ್ಟು ಆಳವಾಗಿ ಜೀವಿಸ್ತೀನಿ, ನನ್ನ ತಳಪಾಯ, ನನ್ನ ಅಡಿಪಾಯ ಎಷ್ಟು ಆಳ ಇದೆ, ಎಷ್ಟು ಬಲವಾಗಿದೆ, ಭದ್ರವಾಗಿದೆ, ಅದರ ಮೇಲೆ ನಾಳೆ ನಾನು ಕಟ್ಟಡ ಕಟ್ತೀನೋ ಬಿಡ್ತೀನೋ ನಂಗೆ ಗೊತ್ತಿಲ್ಲ. ಆದರೆ ಈಗ ಆ ತಳಪಾಯ ಹಾಕೋದು ಸಾಧ್ಯತೆ ನಮ್ಮ ಕೈನಲ್ಲಿ ಇದೆ ಅಲ್ವಾ? ಬದುಕೋದು ನಮ್ಮ ಕೈನಲ್ಲಿ ಇದೆ ಅಲ್ವಾ? ಅಡಿಪಾಯ ನಾವು ಹಾಕ್ಬೋದಲ್ವಾ? ಹೇಗಿರ್ಬೇಕು ನಾಳೆ ಅಂತ ಇವತ್ತು ಬದುಕಿ ನಾವು ಇರಬಹುದು. ನಾವು ಏನು ಮಾಡ್ತಾ ಇದ್ದೀವಿ, ಇಲ್ಲಿ ಇರೋದು, ಇಲ್ಲೆಲ್ಲ ಊಟ ಮಾಡೋದು, ತಿಂಡಿ ತಿನ್ನೋದು, ಒಳ್ಳೆ ಊಟನೇ ಮಾಡೋದು, ಬಟ್ಟೆ ಬರೆ ಹಾಕೊಳ್ಳೋದು, ಒಳ್ಳೆಯದೇ ಹಾಕೊಳ್ಳೋದು. ಆದರೆ ಬಾಯಿನಲ್ಲಿ ಸುಮ್ಮನೆ ನಾವು ಅಲ್ಲಗಳಿತಾ ಇರೋದು. ಇದು ಭ್ರಮೆ, ಇದರಲ್ಲಿ ಏನಿದೆ, ಎವ್ರಿಥಿಂಗ್ ಇಲ್ಯೂಷನ್ ಅಂತ ಬಾಯಿನಲ್ಲಿ ಹೇಳ್ತಾ ಇರೋದು. ಇಲ್ಲೇ ಇರೋದು, ತಿನ್ನೋದು, ಇರೋದು. ಆದರೆ ಊಟಾಟಿಕೆ ಕಲ್ಪನೆ ಮಾಡಿಕೊಂಡು ಆ ಮುಂದಿನ ಸ್ತರಗಳನ್ನು ಅಥವಾ ಸ್ಪಿರಿಚುಯಾಲಿಟಿನ ಕಲ್ಪಿಸ್ಕೊಳ್ಳೋದು. ಹೀಗೆ 300 ವರ್ಷಗಳಿಂದ ಸತತವಾಗಿ ಬುಡ ಇಲ್ಲದೆ, ತಳಪಾಯ ಇಲ್ಲದೆ ಆ ದೇವಸ್ಥಾನಗಳನ್ನು ಕಟ್ತಾ ಇದ್ದೀವಿ.
ಅಂದರೆ ಅರ್ಥ ಸ್ಪಿರಿಚುಯಾಲಿಟಿ ಅನ್ನೋದು ಅದಕ್ಕೆ ಬೇಸ್ ಇಲ್ಲ. ಫಿಲಾಸಫಿ, ಸ್ಪಿರಿಚುಯಾಲಿಟಿ, ಪೂಜೆ, ದೇವರು ಎಲ್ಲದರಲ್ಲಿ ಯಾರು ಇದಾರೋ ಅವ್ರಿಗೆ ಆ ಬೇಸ್ಮೆಂಟೇ ಇಲ್ಲ. ಅವರು ಬದುಕಲ್ಲಿ ಹೇಗೆ ಬದುಕಬೇಕು, ಆ ಕಮಿಟ್ಮೆಂಟ್ ಆಗಲಿ, ರೆಸ್ಪಾನ್ಸಿಬಿಲಿಟಿ ಆಗಲಿ, ಇರೋ ವಿಷಯನ ಆಕ್ಸೆಪ್ಟ್ ಮಾಡೋದಾಗಲಿ, ಪಾಸಿಟಿವ್ ಆಗಿ ತನ್ನ ಪಾತ್ರಗಳಿಗೆ ಅಂಟ್ಕೊಂಡು ಪಾತ್ರ ಮಾಡೋದಾಗಲಿ, ಇದ್ಯಾವ ರೆಸ್ಪಾನ್ಸು ಇಲ್ಲ, ಕಮಿಟ್ಮೆಂಟ್ ಇಲ್ಲ. ಜೀವನದಲ್ಲಿ ಹೇಗೋ ಇದ್ದು ಬರೀ ಸ್ಪಿರಿಚುಯಾಲಿಟಿ ಬಗ್ಗೆ ಮಾತಾಡ್ತಾ ಇರೋದ್ರಿಂದಲೇ ನಾನು ನಮ್ಮ ಪೇರೆಂಟ್ಸ್ಗೆ, ಗ್ರ್ಯಾಂಡ್ ಪೇರೆಂಟ್ಸ್ಗೆ ಪ್ರಶ್ನೆ ಕೇಳಿದ್ದು. ಇವತ್ತು ನಮ್ಮ ಮಕ್ಕಳು ಮೊಮ್ಮಕ್ಕಳು ಕೇಳ್ತಾರೆ, ನೀವು ಏನು ಇವಾಗ ಇಲ್ಲಿ ಇಲ್ಲದೆ, ಇಲ್ಲಿ ಚೆನ್ನಾಗಿಲ್ಲದೆ, ಇಲ್ಲಿ ಆರೋಗ್ಯವಾಗಿಲ್ಲದೆ, ಇಲ್ಲಿ ಆರಾಮವಾಗಿಲ್ಲದೆ, ಯಾವಾಗ್ಲೂ ದೇವರು ಅಂದರೆ ಅದ್ರಲ್ಲಿ ಅವ್ರಿಗೆ ಅರ್ಥನೇ ಇಲ್ಲದೆ ಆಗಿದೆ. ನಾವು ಕನ್ವಿನ್ಸ್ ಮಾಡೋಕ್ಕೂ ಆಗ್ತಾ ಇಲ್ಲ. ಬಿಕಾಸ್ ನಾವು 300 ವರ್ಷದಿಂದ ಬದುಕಿಲ್ಲ. ಮಕ್ಕಳಿಗೆ ಕೊಡುವಂತಹ ಒಂದು ಜ್ಞಾನ ಬದುಕೋದಕ್ಕೆ, ಪ್ರತಿ ಘಳಿಗೆ ಬದುಕೋದು ಎಷ್ಟು ಮುಖ್ಯ ಅನ್ನೋದು ಹೇಳ್ಕೊಡಕ್ಕಾಗ್ತಾನೇ ಇಲ್ಲ. ಈಗ ನಮ್ಮ ಮಕ್ಕಳು ಮೊಮ್ಮಕ್ಕಳು ನೋಡಿ, ಅವರು ಪಾಲಿಟಿಕ್ಸ್ ಫಸ್ಟ್ ಕ್ಲಾಸ್ ಆಗಿ ಗೊತ್ತು, ಅವರಿಗೆ ಎಕಾನಮಿ, ಪ್ರಪಂಚದ ಎಕಾನಮಿ ಗೊತ್ತು, ಸ್ಪೋರ್ಟ್ಸ್ ಗೊತ್ತು, ಸೈನ್ಸ್ ಗೊತ್ತು, ಎಲ್ಲ ಗೊತ್ತು. ದೇವರು, ಸ್ಪಿರಿಚುಯಾಲಿಟಿ, ಅಧ್ಯಾತ್ಮ ಅಂತಂದ್ರೆ ಒಣ ಹರಟೆ, ಇದು ನಮಗೆ ಟೈಮ್ ವೇಸ್ಟು ಅಂತಲೇ ಅಂತಾರೆ. ಈ ರೀತಿ ಮಾಡಿರೋದಕ್ಕೆ ನಾವೇ ಅಂದ್ರೆ ನಮ್ಮ ಪರಂಪರೆಯಿಂದ ನಾವು ಅದು ಆ 300 ವರ್ಷಗಳಿಂದ ಅದೇನೋ ಡಿಸ್ಕನೆಕ್ಟ್ ಆಗಿದೆಯಲ್ಲ ಸತ್ಯದ ಜೊತೆಗೆ, ವಾಸ್ತವದ ಜೊತೆಗೆ, ಅದೇ ಮುಖ್ಯ ಕಾರಣ ಅಂತ ನಮಗೆಲ್ಲ ಗೊತ್ತಾಗ್ಬಿಟ್ಟಾಗ ನಾವು ಇವತ್ತು ಬದುಕೋದಕ್ಕೆ ಶುರು ಮಾಡ್ತೀವಿ. ಅದಕ್ಕೊಂದು ಅರ್ಥ ಬರುತ್ತೆ ಸ್ಪಿರಿಚುಯಾಲಿಟಿಗೆ. ನಾವು ಬದುಕದೇ ಇದ್ರೆ ಆ ಸ್ಪಿರಿಚುಯಾಲಿಟಿಗೆ ಅರ್ಥ ಇಲ್ಲ. ವೆಸ್ಟರ್ನ್ ತಗೊಳ್ಳಿ, ಪಾಶ್ಚಾತ್ಯ ದೇಶದಲ್ಲಿ ಅವರು ಆಯ್ಕೆನೇ ಇಲ್ಲ. ಅವ್ರು ಏನಿದೆಯೋ ಅದ್ರ ಜೊತೆ 300 ವರ್ಷನೇ ಅವ್ರು ಇರೋದು. 300-400 ವರ್ಷ ಆಗಿರಬಹುದು ಅಮೆರಿಕ. ಅವ್ರು ಇರ್ತಾ ಬಂದರು. ಹಾಗೆ ಅಂತ ಅದು ಗ್ರೇಟ್ ಅಲ್ಲ. ಅಲ್ಲೂ ಕೂಡ ಒಂದು ಆತ್ಮಘಾತುಕತನ ಇದೆ. ಯಾಕೆ ಅಂದರೆ ಅವರಿಗೆ ಬೇರೆ ಸಿಕ್ಕಿಲ್ಲ, ಅವರು ಬೇರೆ ಬಿಟ್ಟಿಲ್ಲ. ನಮ್ಮ ಬೇರು ಬಹಳ ಸನಾತನ. ಈಸ್ಟಲ್ಲಿ ನಮ್ಮ ಇಂಡಿಯಾ ದೇಶದ ಬೇರು ಸನಾತನ. ಆದರೆ ಬೇರು 300 ವರ್ಷಗಳಿಂದ ಆ ಕನೆಕ್ಷನ್ ಇಲ್ಲ, ಅದು ಕೊಳ್ತೋಗ್ಬಿಟ್ಟಿದೆ. ನಮ್ದು ಕೊಳತ ಬೇರು, ಅವ್ರದ್ದು ಬೇರೆ ಬಿಟ್ಟಿಲ್ಲ. ಎರಡೂ ಆತ್ಮಘಾತುಕತನ. 1 ನಿಮಿಷ ಯೋಚನೆ ಮಾಡೋಣ. ಬರೀ ದೇವರು ದೇವರು ಅಂತ ಸಿಕ್ಕಾಕೊಂಡು ಪ್ರಪಂಚ ಬಿಡೋದು ಕೂಡ ಆತ್ಮವಂಚನೆ. ಬರೀ ಪ್ರಪಂಚದ ವಸ್ತು ವಿಷಯಗಳಲ್ಲಿ ಸಿಕ್ಕಾಕೊಂಡು ದೇವರನ್ನ ಬಿಡೋದು, ಸ್ಪಿರಿಚುಯಾಲಿಟಿ ಬಿಡೋದು ಕೂಡ ಆತ್ಮವಂಚನೆ. ಎರಡೂ ಒಂದಕ್ಕೊಂದು ಹೊಂದಿಕೆ ಆಗಿದೆ, ಪೂರಕವಾಗಿದೆ. ಒಂದಿಲ್ಲದೆ ಒಂದಿಲ್ಲ. ಆತ್ಮ ಇಲ್ಲದೆ ದೇಹ ಇಲ್ಲ, ದೇಹ ಇಲ್ಲದೆ ಆತ್ಮ ಇಲ್ಲ. ಆಕಾಶ ಇಲ್ಲದೆ ಭೂಮಿ ಇಲ್ಲ, ಭೂಮಿ ಇಲ್ಲದೆ ಆಕಾಶ ಇಲ್ಲ ಅಂತ ತಿಳ್ಕೊಳ್ಳೋದು ಟೈಮ್ ಬಂದಿದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಡೀ ವಿಶ್ವದಲ್ಲಿ ಬರೇ ಪುರುಷರೇ ಇದ್ರು ಅಂತ. ಸಲಿಂಗ ಕ್ರಿಯೆ, ಯು ಕೆ ನಾಟ್ ಇಮ್ಯಾಜಿನ್. ಆ ಥರ ಸಾಧ್ಯನಾ? ಅಸಾಧ್ಯ. ಈ ಪ್ರಪಂಚ ಸೃಷ್ಟಿಯಾಗಿರೋದೇ ಪ್ಲಸ್ ಮೈನಸ್ ಇಂದ. ಈ ಪ್ರಪಂಚ ಸೃಷ್ಟಿಯಾಗಿರೋದೇ ಶಿವ ಶಕ್ತಿ, ಹೆಣ್ಣು ಗಂಡು, ಪುರುಷ ಪ್ರಕೃತಿ, ಇದೆರಡರ ಸಂಯೋಗ ಈ ಪ್ರಪಂಚ ಸೃಷ್ಟಿಯಾಗಿರೋದು. ನಾವು ಒಂದನ್ನ ಹಿಡ್ಕೊಂಡು ಒಂದನ್ನ ಬಿಡೋಕ್ಕಾಗೋದಿಲ್ಲ. ನೋಡಿ ಬೇಕಾದ್ರೆ ಅದರ ಎರಡರ ಸೆಳೆತ ಹೇಗಿದೆ, ಆಕರ್ಷಣೆ ಹೇಗಿದೆ. ಭೂಮಿ ಆಕಾಶಕ್ಕಿರ್ಬೋದು, ಸ್ತ್ರೀ ಪುರುಷನಿಗಿರ್ಬೋದು, ಅಥವಾ ಆತ್ಮ ಮತ್ತು ದೇಹಕ್ಕೆ ಆ ಆಕರ್ಷಣೆ, ಆ ಒಂದು ರೀತಿಯ ಒಂದು ಸೆಳೆತ, ಬಿಗಿತ, ಅದರ ಒಂದು ಒತ್ತಡ, ಅದೇ ಭೂಮಿಯನ್ನ ಸರಿಯಾಗಿ ಒಂದು ರೀತಿಯಲ್ಲಿ ಎಲ್ಲ ಸಮರ್ಪಕವಾಗಿಟ್ಟಿರೋದು. ಒಂದು ಸಂಗೀತಗಾರನ ಕೇಳಿದ್ರೆ ಗೊತ್ತಾಗತ್ತೆ, ವೀಣೆ ತಂತಿ ಹರಿದೋದ್ರೆ ಅವನೊಳಗಿರೋ ಸಂಗೀತ ಹೊರಗೆ ಬರಕ್ಕಾಗಲ್ಲ. ಅವನು ಸಮರ್ಪಕವಾಗಿ ವೀಣೆ ತಂತಿಗಳನ್ನೆಲ್ಲ ಸಪ್ತರಾಗ ಮಿಡಿಯೋ ಹಾಗೆ ಎಳೆದು ಬಿಗಿದು ಕಟ್ಟಿದ್ರೆ ಅವನಿಗೆ ಗೊತ್ತು ಆ ಒತ್ತಡದಲ್ಲಿ ಸಂಗೀತ ಬರುತ್ತೆ ಅಂತ. ನಾವು ಚೆನ್ನಾಗಿ ಗಮನಿಸಿ ತಿಳ್ಕೋಬೇಕು, ಒಂದಿಲ್ಲದೆ ಒಂದಿಲ್ಲ. ಈ ಆತ್ಮವಾಗಲಿ ಅಂದರೆ ಸ್ಪಿರಿಚುಯಾಲಿಟಿ ಆಗಲಿ, ಮೆಟೀರಿಯಲಿಸಮ್ ಆಗಲಿ, ಅದು ಒಂದು ನಾಣ್ಯದ 2 ಮುಖಗಳು. ಇದು 2 ಮುಖ, ಒಂದೇ ನಾಣ್ಯ. ಯು ಕೆನಾಟ್ ಲೀವ್ ಸ್ಪಿರಿಚುಯಾಲಿಟಿ ಅಂಡ್ ಮೆಟೀರಿಯಲಿಸಮ್ ಬೇರೆ ಅಂತ ಮಾಡೋ ಹಾಗಿಲ್ಲ. ಮೆಟೀರಿಯಲಿಸಮ್ ಹಿಡ್ಕೊಂಡು ಸ್ಪಿರಿಚುಯಾಲಿಟಿ ಬಿಡೋಂಗಿಲ್ಲ. ಈ ಎರಡೂ ಕೂಡ ಒಂದಕ್ಕೊಂದು ಹೊಂದ್ಕೊಂಡಿದೆ. ಆ ಸೆಳೆತನ ತಿಳ್ಕೊಂಡು, ಆ ಒಂದಕ್ಕೊಂದು ಯಾವ ರೀತಿ ಸಾಮರಸ್ಯ ಇದೆ ಅಂತ ತಿಳ್ಕೊಂಡು, ಆ ಸಂಬಂಧವನ್ನ ತಿಳ್ಕೊಂಡು ಪ್ರತಿರೋಧಿಸದೆ, ಇದನ್ನು ಅದನ್ನು ಎಗೇನ್ಸ್ಟ್ ಅಂತ ಅನ್ಕೊಳ್ಳದೆ, ಎರಡು ಜೊತೆನಲ್ಲಿದೆ, ಎರಡು ಜೊತೆನಲ್ಲಿ ಇರುತ್ತೆ, ಒಂದಕ್ಕೊಂದು ಹೊಂದ್ಕೊಳ್ಬೇಕು ಅಂತ ತಿಳ್ಕೊಳ್ಳೋದೇ ಸ್ಪಿರಿಚುಯಾಲಿಟಿ. ಆ ರೀತಿ ಇದು ಹಾಸು ಹೊಕ್ಕಾಗಿದೆ. ಅದಕ್ಕೆ ಪತಂಜಲಿ ಕೂಡ ಹೇಳ್ತಾರೆ, ಈ ಬಾಡಿ ಈಸ್ ಅನ್ ಆರೋ ಟು ಹಿಟ್ ದಿ ಟಾರ್ಗೆಟ್ ಸೋಲ್ ಅಂತ. ಹಾಗೆ ಈ ಒಂದು ಆ ಸೋಲ್ಗೆ ಬಾಡಿ ಎರಡು ಸೇರೋದೇ ಈ ಒಂದು ನಿಜವಾದ ಯೋಗ ಅಂತ ಗೊತ್ತಾದಾಗ ಎರಡಕ್ಕೂ ಬೆಲೆ ಕೊಡ್ತೀವಲ್ಲ, ಅದು ಬಹಳ ಮುಖ್ಯ. ಎಸ್ ನೋ ಎರಡೂ ಒಟ್ಟಿಗೆ ಇರಬೇಕು. ಯಾವತ್ತೂ ಕೂಡ
ಈ ನೋ ಅನ್ನೋ ಹಿನ್ನೆಲೆ ಇದೆಯಲ್ಲ ಎಸ್ಗೆ, ಎಸ್ ಅನ್ನೋ ಹಿನ್ನೆಲೆ ನೋಗೆ ಇದ್ದೇ ಇದೆ. ಉದಾಹರಣೆಗೆ ನೋಡ್ಕೊಳ್ಳಿ, ಒಂದು ಕರಿ ಹಲಿಗೆ ಅದು ನೋ ಆದರೆ ಅದರ ಮೇಲಿರೋ ಸೀಮೆ ಸುಣ್ಣದಲ್ಲಿ ಬರೆಯುವಂತಹ ಬಿಳಿ ಅಕ್ಷರಗಳು ಎಸ್. ಯಾಕೆ ಅದು ಎಸ್ ಸ್ಪಷ್ಟವಾಗಿ ಕಾಣ್ತಾ ಇದೆ? ಬಿಕಾಸ್ ಆಫ್ ದಿ ನೋ. ನೋ ಅಂಡ್ ಎಸ್ ಎರಡೂ ಒಟ್ಟಿಗೆ ಇದೆ. ಅದಕ್ಕೆ ಯಾವತ್ತೂ ಅಂಧವಿಶ್ವಾಸದಲ್ಲಿ ನಾವು ಬದುಕಬಾರದು. ನಮ್ಮ ವಿಶ್ವಾಸ ಏನಿದ್ರು, ನಂಬಿಕೆ ವಿಶ್ವಾಸಗಳು ಏನಿದ್ರು ಕೂಡ ಜೀವಂತವಾಗಿರಬೇಕು. ಆ ಅಂಧವಿಶ್ವಾಸ ಇಲ್ಲದೆ ಸ್ಪಷ್ಟ ದೃಷ್ಟಿ ಇರಬೇಕು. ನಾವು ಏನನ್ನ ನಂಬ್ತೀವೋ ಅದು ಸಂಪೂರ್ಣವಾಗಿ ನಮಗೆ ಅದರ ಬಗ್ಗೆ ವಿಶ್ವಾಸ ಇರಬೇಕು. ನೋ ಅಂತ ಹೇಳಕ್ಕೂ ನಮಗೆ ಒಂದು ರೀತಿ ಸಾಮರ್ಥ್ಯ ಇರಬೇಕು. ನೋ ಅಂತ ಹೇಳಕ್ಕಾಗಲ್ವಲ್ಲ ಅಂತ ಅದನ್ನು ಮುಚ್ಚಿಡಕ್ಕೆ ಎಸ್ ಹೇಳಬಾರ್ದು. ನೋ ಅಂತ ಹೇಳೋ ಸಾಮರ್ಥ್ಯ ಯಾರಿಗಿದೆ ಅವ್ರ ಎಸ್ಗೆ ಆ ಬೆಲೆ ಇದೆ, ಮೌಲ್ಯ ಇದೆ. ಅದು ವಿವೇಕದಿಂದ ಬಂದಿರುತ್ತೆ. ಆ ಎಸ್ ನೋ ಅನ್ನೋದು ಅದು ಏನಿಲ್ಲ, ನಾವೇ ಮಾಡ್ಕೊಂಡಿರೋದು. ಇಟ್ ಈಸ್ ಅವರ್ ಓನ್ ಇಂಟರ್ಪ್ರಿಟೇಷನ್. ಸ್ಪಿರಿಚುಯಾಲಿಟಿ, ಮೆಟೀರಿಯಲಿಸಮ್ ಡಿವೈಡ್ ಮಾಡಿದ್ದು ನಮ್ಮ ಮನಸ್ಸು ಅಷ್ಟೇನೆ. ಎರಡೂ ಬೇರೆ ಬೇರೆ ಅಲ್ಲ. ಅದು ಇದಿಲ್ಲದೆ ಅದಿಲ್ಲ, ಅದಿಲ್ಲದೆ ಇದಿಲ್ಲ ಅಂತ ಫೀಲ್ ಮಾಡೋದೇನೆ ಇದಕ್ಕಿಂತ ಮಹಾಜ್ಞಾನ ಯಾವುದೂ ಇಲ್ಲ. ಹಾಗೆ ನೋಡಿದ್ರೆ ನಾವು ಪರಮಾತ್ಮ ಏನ್ ಕೊಡ್ತಾನೋ ಅದೆಲ್ಲ ಸ್ವೀಕರಿಸಬೇಕು ಅಂತ ಬಾಯಿನಲ್ಲಿ ಹೇಳ್ತೀವಿ. ಎಸ್ಸೂ ಇಲ್ಲ, ನೋನೂ ಇಲ್ಲ. ಅವನೇನ್ ಕೊಡ್ತಾನೋ ಪ್ರಸಾದ ಅಂತ. ನಾವು ಎಲ್ಲವನ್ನು, ಸರ್ವಸ್ವವನ್ನು ಅವನು ಏನ್ ಕೊಡ್ತಾನೋ ಅದನ್ನೆಲ್ಲ ನಿನ್ನ ಎಸ್ ನೋ ಬಿಟ್ಟು, ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಬಿಟ್ಟು, ನಿನ್ನ ಬೇಕು ಬೇಡಗಳನ್ನ ಪಕ್ಕಕ್ಕಿಟ್ಟು ಅವನೇನ್ ಕೊಡ್ತಾನೋ ಅದನ್ನ ಸ್ವಾಗತಿಸಿ ಸ್ವೀಕರಿಸಿ ಅದನ್ನ ಅಷ್ಟನ್ನು ಎಲ್ಲವನ್ನೂ ಉಪಯೋಗಿಸ್ಬೇಕು. ಒಂದೊಂದು ಸತ್ರಿ ಅದರಲ್ಲಿ ಹಾನಿಕರವಾದದ್ದು, ವಿಷಪೂರಿತವಾದದ್ದು ಇದ್ರೆ ಇಟ್ ಈಸ್ ಓಕೆ. ನಾವು ವಿವೇಕದಲ್ಲಿದ್ರೆ ಅದನ್ನು ಕೂಡ ಔಷಧಿಯಾಗಿ ಬಳಸಬಹುದು. ವಿವೇಕದ ಸಂದರ್ಭಗಳಲ್ಲಿ, ಕ್ಷಣಗಳಲ್ಲಿ ನಾವು ಯಾರ ಆಲ್ಕೆಮಿಸ್ಟ್ ಅಂತ ಹೇಳ್ತೀನಿ ನಾನು. ನಮ್ಮ ಒಳಗಡೆ ಒಂದು ದೊಡ್ಡ ರಸಾಯನ ಕ್ರಿಯೆ ನಡೀತಾ ಇರುತ್ತೆ. ನಮ್ಮಲ್ಲಿ ಪ್ರತಿಯೊಂದು ಕೂಡ ಒಂದು ಗ್ರಾಸ್ ಮೆಟಲ್ನ ಗೋಲ್ಡ್ ಮಾಡುವಂತಹ, ಟ್ರಾನ್ಸ್ಫರ್ ಮಾಡುವಂತಹ ಶಕ್ತಿ ನಮ್ಮಲ್ಲಿದೆ. ಆ ತಮೋಗುಣ, ಪ್ರಾಣಿಗುಣ, ರಜೋಗುಣಗಳೇ ನಮ್ಮಲ್ಲಿರೋ ರಾ ಕೋಪ, ತಾಪಗಳೇ, ಆ ಕಾಮಕ್ರೋಧಗಳೇ ರಾ ಎನರ್ಜಿ. ಅದನ್ನೆಲ್ಲವನ್ನೂ ಕೂಡ ಪ್ರೇಮ, ಕರುಣೆ, ದಯೆ ಮಾಡೋ ಶಕ್ತಿ ನಮ್ಮಲ್ಲಿದೆ. ತಿರಸ್ಕಾರ ಮಾಡಿದ್ರೆ ಈ ಪ್ರಪಂಚ ಮಾಡ್ಕೊಳ್ಳಿ. ನಿನ್ನನ್ನು ನೋ ಅಂತ ಹೇಳಿದವರು ಎಷ್ಟು ಜನ ಇದ್ದಾರೆ, ಇವತ್ತೂ ಇದ್ದಾರೆ ತಿರಸ್ಕಾರ ಮಾಡಿದ್ರು. ಹಾಗೆ ಅಂತ ನಮ್ಮ ಜೀವನನ ಯಾರೂ ಜೀವಿಸಕ್ಕಾಗಲ್ಲ, ನಮ್ಮ ಬದುಕನ್ನ ಯಾರೂ ಬದುಕಕ್ಕಾಗಲ್ಲ. ಈ ಕ್ಷಣದಲ್ಲಿ ಏನಿದೆಯೋ ನಾನು ಬೇರೆಯವ್ರಿಗೋಸ್ಕರ ಬಿಡಕ್ಕಾಗಲ್ಲ. ಅದನ್ನು ಬದುಕದೇ ಇದ್ರೆ ನನಗೆ ಬದುಕಿಲ್ಲ, ನಾನು ಕಳ್ಕೊತೀನಿ. ವಾಸ್ತವದ ಜೊತೆಗೆ ಸಂಬಂಧವನ್ನ ಇಟ್ಕೊಳ್ಳೋಕ್ಕೆ ಯಾರ ಪರ್ಮಿಷನ್ ಬೇಕಾಗಿಲ್ಲ. ಸತ್ಯದಲ್ಲಿ ಇರೋದಕ್ಕೆ ಯಾರ ಪರ್ಮಿಷನ್ ಬೇಕಾಗಿಲ್ಲ. ಅದು ನನ್ನ ಜೀವನ, ನಾನು ಇರ್ತೀನಿ, ಅದು ಸಂಪೂರ್ಣವಾಗಿ ಇರ್ತೀನಿ. ಅದು ಆಗ ಪವಾಡ ಜೀವನದಲ್ಲಿ. ಮಿರಾಕಲ್ ಮಿರಾಕಲ್ ಅಂತಾರೆ. ವಾಟ್ ಇಸ್ ಮಿರಾಕಲ್? ಎವ್ರಿಥಿಂಗ್ ಇಸ್ ಪವಾಡ. ಏನಿದೆಯೋ ಎಲ್ಲವೂ ಪವಾಡ. ಯಾವಾಗ ನಿಮ್ಮ ಕಣ್ಣಲ್ಲಿ ಧೂಳಿ ಇಲ್ಲದೆ ಇದ್ರೆ, ನಿಮ್ಮ ಮನಸ್ಸಿನಲ್ಲಿ ಆ ವಸ್ತು ವಿಷಯಗಳು ತುಂಬಿಕೊಳ್ಳದೆ ಇದ್ರೆ ಎಲ್ಲವೂ ಪವಾಡವೇ. ಎಸ್ನೋ ಇಲ್ವೇ ಇಲ್ಲ. ಯಾವಾಗ ನಮ್ಮ ಬುದ್ಧಿಯಲ್ಲಿ, ನಮ್ಮ ತಿಳುವಳಿಕೆಗೆ ಒಂದು ತೀರ್ಮಾನ ಮಾಡಿಬಿಟ್ಟು ನಂಗೆಲ್ಲ ಗೊತ್ತಿದೆ ಅಂದಾಗ ನಿಮ್ಗೆ ಯಾವುದೂ ಪವಾಡ ಇಲ್ಲ. ನನಗೆಲ್ಲೇನೂ ಗೊತ್ತಿಲ್ಲ ಅಂತ ಓಪನ್ ಆಗಿ ಇನ್ನೋಸೆಂಟ್ ಆಗಿದ್ರೆ ಎಲ್ಲವೂ ಪವಾಡ. ಪ್ರತಿ ದಿನ, ಪ್ರತಿ ಸಂದರ್ಭ, ಪ್ರತಿ ಸನ್ನಿವೇಶ, ಪ್ರತಿ ಘಳಿಗೆ ಏನಿದೆಯೋ ಸಂಪೂರ್ಣವಾಗಿ ಬದುಕಿಬಿಟ್ರೆ ವಾಸ್ತವದ ಜೊತೆಗೆ ಪವಾಡಗಳು ಘಟಿಸುತ್ತೆ. ಜೀವನದಲ್ಲಿ ಪವಾಡಗಳು ತಾನೇ ಘಟಿಸುತ್ತೆ. ನಾನು ನೋಡ್ತಾ ಇರ್ತೀನಿ, ಇವತ್ತು ಹೋಗ್ತೀನಿ, ನಿನ್ನೆ ಹೂವಿರ್ಲಿಲ್ಲ, ಇವತ್ತು ಸಂಖ್ಯೆ ಹೂ ಕಾಣ್ತಾ ಇದೆ. ಮೊನ್ನೆ ಯಾವಾಗಲೂ ಬೀಜ ಹಾಕಿದ್ದು ಎಲ್ಲೋ ಮೊಳಕೆ ಬಂದು ಇವತ್ತು ಕುಂಬಳಕಾಯಿ ಬಿಟ್ಟ ಮೇಲೆ ಗೊತ್ತು ಅಲ್ಲಿ ಕುಂಬಳಕಾಯಿ ಇದೆ ಅಂತ. ಸಣ್ಣ ಒಂದು ಗಿಡ ಮರ ಆಗೋದು, ಇದು ಪವಾಡ. ಏನೇನು ನಡೀತಾ ಇದೆ ದಿನನಿತ್ಯದಲ್ಲಿ, ಇದು ಪವಾಡ. ಗಾಳಿಯಿಂದ ಹಂಗೆ ಉಂಗುರ ವಾಚು ತಕ್ಕೊಡೋದು, ವಿಭೂತಿ ತಕ್ಕೊಡೋದು, ಇದನ್ನೇನಾದ್ರೂ ನೀವು ಪವಾಡ ಅನ್ಕೊಂಡಿದ್ರೆ ನೀವು ಶೋಷಣೆಗೆ ಒಳಗಾಗಿದ್ದೀರಾ ಅಂತ ನಿಮಗೆ ಅರಿವಿರಲಿ. ಇವೆಲ್ಲನೂ ಪವಾಡ ಅಲ್ಲ. ದಿನನಿತ್ಯ ನಡೀತಾ ಇರೋದು, ಸೂರ್ಯ ಮುಳುಗ್ತಾ ಇರೋದು, ಏಳ್ತಾ ಇರೋದು, ಭೂಮಿ ಸುತ್ತಾ ಇರೋದು, ಇದಕ್ಕಿಂತ ಪವಾಡ ಇಲ್ಲ. ನಮಗೆ ಗೊತ್ತಾಗಬೇಕು ಇನ್ ಮಿಕ್ಕಿದ್ದೆಲ್ಲ ಕಣ್ಕಟ್ಟು ಅಂತ, ಇನ್ ಮಿಕ್ಕಿದ್ದೆಲ್ಲ ಸಾಧಾರಣ ಒಂದು ಜಾದು ಅಂತ, ಇನ್ ಮಿಕ್ಕಿದ್ದೆಲ್ಲ ಹೊಟ್ಟೆ ಪಾಡಗ್ ಮಾಡೋ ಯಕ್ಷಿಣಿ ಅಂತ ಗೊತ್ತಾಗಬೇಕು ನಮಗೆ. ನಿಜವಾಗ್ಲೂ ಯಾರು ಎಚ್ಚರದಲ್ಲಿರ್ತಾರೆ, ಸುಸ್ವಸ್ಥರಾಗಿರ್ತಾರೆ, ಪರಮಾತ್ಮ ಅವ್ರನ್ನ ಗುಣಪಡಿಸ್ತಾನೆ. ಯಾರು ಸತ್ತವ್ರನ್ನ ಗುಣಪಡಿಸಕ್ಕಾಗತ್ತಾ? ಅಜ್ಞಾನದಲ್ಲಿ ಸಾಯ್ತಾ ಇರೋರನ್ನ ಗುಣಪಡಿಸಕ್ಕೂ ಆಗೋದಿಲ್ಲ. ಅದಕ್ಕೆ ನಮ್ಗೆ ಇನ್ನರ್ ಸ್ಟ್ರೆಂತ್ ಬೇಕು ಅಂತ ಡಾಕ್ಟರ್ ಹೇಳೋದು. ಆ ಪರಮಾತ್ಮನ ಶಕ್ತಿ ದೇವಸ್ಥಾನದಲ್ಲ, ನಿಮ್ಮ ಒಳಗಡೆನೇ ಇದೆ. ಅದೇ ಆತ್ಮದ ಒಂದು ದೃಢವಾದ ಶಕ್ತಿ ನಿಮ್ಮನ್ನ ಕಾಪಾಡುತ್ತೆ. ಅದಕ್ಕಿಂತ ಬೇರೆ ಇಮ್ಯುನಿಟಿ ಇಲ್ಲ ಅಂತ ಹೇಳ್ತಾ ಬರ್ತಾ ಇದ್ದಾರೆ ಈಗ. ಅಂದ್ರೆ ಬಿಲೀವ್ ಯುವರ್ ಸೆಲ್ಫ್, ಸ್ಪಿರಿಚುಯಾಲಿಟಿ ಇನ್ ಯು.
ನಿನ್ನೊಳಗೆ ನಿನ್ನ ದೇಹದೊಳಗಿರೋ ಆ ಶಕ್ತಿನೇ ಆ ಗಾಡ್ ಸ್ಪಿರಿಟ್ ಅಂತ ಹೇಳ್ತಾ ಇದ್ದಾರೆ ಈಗ ಇಂಡೈರೆಕ್ಟ್ ಆಗಿ. ನಾವು ತಿಳ್ಕೋಬೇಕು, ನಮ್ಮ ಜೀವನ ಅನ್ನೋದು ಒಂದು ರೀತಿ ಅಲೆದಾಟ. ಆದರೆ ಅಲೆಮಾರಿಗಳ ತರ, ಜಿಪ್ಸಿ ತರ ಅಲ್ಲ. ಯಾವುದಕ್ಕೆ ಅಲೆದಾಟ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ನಾವು ವಾಸ್ತವವಾಗಿ ನೋಡಿದ್ರೆ ಒಂದು ವಾಸಸ್ಥಳ ಇಲ್ಲ ಇಲ್ಲಿ. ಜೀವನ ಅಲೆದಾಟ ಅಂದ್ರೆ ವಾಸಸ್ಥಳ ಇಲ್ಲ. ಆದರೆ ನಮ್ಮ ನಿಜವಾದ ಹೋಮ್ ಯಾವುದು, ಬ್ಯಾಕ್ ಹೋಮ್ ಅಂತೀವಲ್ಲ, ನಾವು ನಿಜವಾದ ವಾಸಸ್ಥಳ ಯಾವುದು ಅಂತ ತಿಳ್ಕೊಳ್ಳೋಕ್ಕೆ ಒಂದು ಅಲೆದಾಟ ಜೀವನ. ಅದರಲ್ಲಿ ಆತ್ಮ ಸಂಶೋಧನೆ ಸಹಾಯ ಮಾಡುತ್ತೆ, ಆತ್ಮಚಿಂತನೆ ಸಹಾಯ ಮಾಡುತ್ತೆ. ಈ ದೇಹ ಮತ್ತು ಆತ್ಮ ಎರಡನ್ನೂ ಒಟ್ಟಿಗೆ ಇಟ್ಕೊಂಡು ಆ ಯೋಗದಲ್ಲಿ ಇದ್ದಾಗ ನಮಗೆ ಯಾವುದು ನಮ್ಮ ಜಾಗ, ಯಾವುದು ನಿಜ ಅಂತ ಗೊತ್ತಾಗುತ್ತೆ. ಇದು ನಾವು ಮಾಡಬೇಕಾಗಿರೋದು. ಇಲ್ಲಿ ಸಂದರ್ಭಗಳನ್ನ ನಾವು ಅವಕಾಶಗಳನ್ನ ನೋಡಬೇಕು. ಪ್ರತಿಯೊಂದು ಅವಕಾಶದಲ್ಲೂ, ಪ್ರತಿಯೊಂದು ಆಪರ್ಚುನಿಟಿನಲ್ಲೂ ಕೂಡ ಆ ಸಾಧ್ಯತೆ, ವಿಕಾಸಗೊಳ್ಳುವ ಸಾಧ್ಯತೆ, ಬೆಳೆಯುವ ಸಾಧ್ಯತೆ, ನಮ್ಮ ಒಂದು ಉತ್ತಮವಾಗಿ ಅರಳುವ ಸಾಧ್ಯತೆ ಎಲ್ಲವೂ ಕೂಡ ಹಿಡನ್. ಅದು ಹುದುಗಿದೆ. ಎಲ್ಲ ಆಪರ್ಚುನಿಟಿನಲ್ಲೂ ಕೂಡ ಆ ಸಾಧ್ಯತೆ ಅನ್ನೋದು, ಆ ಕಾರ್ಯರೂಪಕ್ಕೆ ಬರುವಂತಹ ಸಾಧ್ಯತೆಗಳು ಇವೆ. ಅದು ನಮಗೆ ಗೊತ್ತಾಗತ್ತೆ ಯಾವಾಗ ನಾವು, ಉದಾಹರಣೆಗೆ ಗುರುವಿನ ಮಾತು, ಉಪನಿಷತ್ ವಾಕ್ಯಗಳು, ಇವೆಲ್ಲವೂ ಕೂಡ ಬಹಳ ನೋಡೋದಕ್ಕೆ ಹೇಗೆ ಕಾಣುತ್ತೆ ಅಂದ್ರೆ ಕಾಂಪ್ಲೆಕ್ಸ್ ಅಂತಾರೆ, ಇದು ಸಂಕೀರ್ಣ ಅಂತ. ನೋಡಿ, ನಾವು ಪ್ರತಿಯೊಂದು ಜೀವನ ಮಾಡುವಾಗ ನಮ್ಮ ಮನೆ ಯಾವುದು ಹೇಳ್ತಾರಲ್ಲ, ನಾನು ಇಲ್ಲಿ ಸುಮ್ಮನೆ ಬಂದೆ, ದಾಸರ ಪದದಲ್ಲಿ ನಮ್ಮ ಮನೆ ಇದಲ್ಲ, ಇಲ್ಲಿಗೆ ಬಂದೆ ಸುಮ್ಮನೆ ಅಂತ ಆಗ ಬರೀ ಹಾಡು ಹೇಳ್ಬಿಡ್ತೀವಿ. ನಿಜವಾಗ್ಲೂ ನಾವು ನಮ್ಮ ನಿಜವಾದ ಮನೆ ಯಾವುದು ಅಂತ ತಿಳ್ಕೊಳ್ಬೇಕಾದ್ರೆ ಒಂದು ದೊಡ್ಡ ಆತ್ಮ ಸಂಶೋಧನೆಯ ಒಂದು ದಾರಿಯಲ್ಲಿ ಕೆಲವರಿಗೆ ಸಿಕ್ಬಿಡುತ್ತೆ, ಗೊತ್ತಾಗ್ಬಿಡುತ್ತೆ. ಈ ಕ್ಷಣ ಬದುಕೋದೇ ನನ್ನ ಮನೆ, ಈ ಕ್ಷಣ ಎಲ್ಲಿದ್ದೀನೋ, ಹೇಗಿದ್ದೀನೋ, ಏನ್ ಮಾಡ್ತಿದ್ದೀನೋ, ಇಲ್ಲಿ ನಾನು ಸಂಪೂರ್ಣವಾಗಿ ಬದುಕಿದಾಗ ಪರಮಾತ್ಮನ ಒಂದು ಸ್ಥಾನ ಇದು. ಆ ಜಾಗದಲ್ಲಿ ಪರಮಾತ್ಮ ಇರ್ತಾನೆ, ಅದು ನನ್ನ ಅಬೌಡ್, ನಾನು ಪರಮಾತ್ಮನ ಯೋಗದಲ್ಲಿದ್ದೀನಿ. ಹಾಗನ್ಸ್ಬೇಕಾದ್ರೆ ಈ ಒಂದು ಕಾಂಪ್ಲೆಕ್ಸ್, ಸಂಕೀರ್ಣವಾದದ್ದನ್ನು ಭೇದಿಸ್ಕೊಂಡು ಹೋಗ್ಬೇಕಾದ್ರೆ, ನಮ್ಮ ಜೀವನ ನಿಜವಾಗ್ಲೂ ನಮ್ಮ ಮನೆ ಕಂಡುಕೊಳ್ಳೋ ಆ ಸಫಲತೆ ಬರಬೇಕಾದ್ರೆ ನಾವು ಗುರುವಿನ ಪದಗಳು ಏನಿರುತ್ತೆ ಅದರೊಳಗೆ ಆಳಕ್ಕೆ ಹೋಗಬೇಕು. ಗುರುವಿನ ಪದ ಏನು ಹೇಳಿದ್ರೆ ಸುಮ್ಮನೆ ತಗೊಂಡ್ರೆ ಬರೀ ವರ್ಡ್ಸ್ ಮೀನಿಂಗ್ ತಗೋಬಾರ್ದು. ಆಳಕ್ಕೆ ಹೋದಾಗ ಒಂದೊಂದು ಪದವೂ ಕೂಡ ಒಂದು ಹಿಮಮಣಿ ಒಳಗೆ ಒಂದು ಸಣ್ಣದಾದ ಒಂದು ಮಂಜು ಹನಿ ಒಳಗೆ ಗೋಪ್ಯವಾಗಿರುವ ಸಮುದ್ರದ ತರ ಒಂದೊಂದು ಅರ್ಥವೂ ಆ ಗುರುವಿನ ಮಾತಲ್ಲಿ ಇರುತ್ತೆ. ಆವಾಗ ನಮಗೆ ಗೊತ್ತಾಗತ್ತೆ ಇದು ಒಂದು ತಂಗುದಾಣ ಅಷ್ಟೇನೇನೆ. ನಾವು ಚೆಕ್ ಇನ್ ಮಾಡಿದ ಮೇಲೆ ಚೆಕ್ಔಟ್ ಮಾಡಲೇಬೇಕು. ಆ ಚೆಕ್ ಇನ್ ಮಾಡಿ ಚೆಕ್ಔಟ್ ಮಾಡುವಾಗ ಆ ಸಂದರ್ಭಗಳು ಏನೇನು ಬರುತ್ತೆ ಜೀವನದಲ್ಲಿ, ಅದರೊಳಗಡೆ ಒಂದು ನಾವು ಬೆಳೆಯುವ ಸಾಧ್ಯತೆ ಇದೆ, ಅದನ್ನು ನಾನು ಕಂಡ್ಕೊಂಡು ಬಿಡಬೇಕು. ಪ್ರತಿಯೊಂದು ಕೂಡ ಒಂದೊಂದು ಸೇತುವೆ, ಪರಮಾತ್ಮನ ತಲುಪೋದಕ್ಕೆ ಸೇತುವೆಗಳು. ನಾವು ಉಪಯೋಗಿಸ್ಕೊಂಡ್ರೆ ಜೀವನದ ಸಂದರ್ಭಗಳನ್ನ, ಇಲ್ಲದೆ ಇದ್ರೆ ಆ ಸೇತುವೆ ಎದುರುಗಡೆ ಇದ್ರೂ ಕೂಡ ನೀವು ಉಪಯೋಗಿಸದೇ ಇದ್ರೆ ಜೀವನನ ಅದು ಮಾಯೆ ಅಂತೀರ, ನಿಮಗೆ ಕಾಣ್ತಾ ಇಲ್ಲ ಅಷ್ಟೇ. ಪ್ರತಿಯೊಂದರಲ್ಲೂ ಪರಮಾತ್ಮ ಇರೋದು ಕಾಣ್ತಾ ಇಲ್ಲ. ಮಾಯೆ ಅನ್ನೋದು ಒಂದು ಪರದೆ ಅಷ್ಟೇನೆ, ಅದರ ಹಿಂದ್ಗಡೆ ಪರಮಾತ್ಮ ಇದ್ದೇ ಇದ್ದಾನೆ. ಪ್ರತಿಯೊಂದು ಅಣುವಿನಲ್ಲೂ ಕೂಡ ಎಳ್ಳು ಕೊನೆಯು ಮುಳ್ಳು ಮೊನೆಯು ಎಲ್ಲೂ ಬಿಡದೆ ಒಳಗೂ ಹೊರಗೂ ಎಲ್ಲ ಟಾವಿನಲ್ಲೂ ಚಿನ್ಮಯನಿದ್ದಾನೆ ಅಂದ್ರೆ ಇದ್ದಾನೆ. ಆ ರೀತಿ ನಾವು ಒಳಗಡೆ ನೋಡಕ್ ಶುರು ಮಾಡ್ತೀವಿ. ಆವಾಗ ಅದು ನಿಜವಾದ ಪುರುಷಾರ್ಥ. ಜೀವನದಲ್ಲಿ ನಾವು ವಾಸ್ತವದಲ್ಲಿ ಬದುಕೋದು, ಮತ್ತೆ ಮಾಯೆಯ ಪರದೆಯನ್ನ ನಾವೇ ನಮ್ಮ ವಿವೇಕದಿಂದ ಸರಿಸೋದು. ನಾವು ಬದುಕೋದು ಪ್ರಪಂಚನೇ ಸತ್ಯ, ನಾನಿರೋ ಘಳಿಗೆನೇ ಸತ್ಯ, ನನ್ನ ಜೀವನನೇ ಸತ್ಯ, ಇಲ್ಲೇ ಸ್ವರ್ಗ, ಇಲ್ಲೇ ಪರಮಾತ್ಮ ನನ್ನ ಜೊತೆನಲ್ಲೇ ಇದ್ದಾನೆ ಅಂತ ಎಷ್ಟು ಆನಂದವಾಗಿರ್ಬೋದು. ಅವಾಗ ಪರಮಾನಂದ ಅನ್ನೋದು ನಾವು ಇದ್ದೆಡೆಗೆ, ಇರುವೆಡೆಗೆ, ಯಾವತ್ತೂ ಇರೋದನ್ನ ಇಲ್ಲ ಅಂತೇಳಿ.